ನಂಬರ್ 7 ಆರ್ ಎನ್ ಶೆಟ್ಟಿ ಫ್ಯಾಕ್ಟ್ರಿ ಮುಂಭಾಗದಲ್ಲಿರುವಂಥ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ಮನವಿ ಕೊಟ್ಟಿದ್ದೀವಿ. ಮನವರಿಕೆ ಮಾಡಿ ಮನವಿಗನ್ನು ಕೂಡ ಸ್ಪಂದಿಸಿ ಅವರು ಸಂಬಂಧಪಟ್ಟ ಇಲಾಖೆ ಕೂಡ ಕಳಿಸಿದ್ರು. ಭಾಳಷ್ಟು ಒಟ್ಟ 11 ಆಟೋ ರಿಕ್ಷಾ ನಿಲ್ದಾಣದಾಗ ಇಲ್ಲಿ 11 ಆಟೋ ರಿಕ್ಷಾ ನಿಲ್ದಾಣದೊಳಗೆ ಏರ್ಪೋರ್ಟ್ದೊಂದು ಆಗಿದೆ ಅಂತ ಹೇಳಿದ್ರು. ಈಗ ಟಿಪ್ಪು ಸುಲ್ತಾನ್ ರಿಕ್ಷಾದೊಂದು ಆಗಿದೆ ಅಂತ ಹೇಳಿದಾರ. 15 ದಿವಸದೊಳಗೆ ಶ್ರೀ ಸಿದ್ದಾರ್ಥ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದ ಕೂಡ ವರದಿ ಕಳಿಸಿ ಅದನ್ನ ಮಾಡ್ತೀವಂತ ಆಟೋ ರಿಕ್ಷಾ ಮಾಡ್ತೀವಿ ಅಂತ ಕೂಡ ಹೇಳಿದಾರ. ಹಾಗಾಗಿ ಪಶ್ಚಿಮ ಕ್ಷೇತ್ರದಲ್ಲಿ ಇರುವಂಥ ತಾರಾಳಿ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಬಂಜಾರ್ ಕಾಲನಿ ಇರ್ಬೋದು, ನೂವಾನಂದ್ ನಗರ್ ಇರ್ಬೋದು, ರೇಣುಕಾ ನಗರ್ ಇರ್ಬೋದು, ಕುಮಾರ್ ಪಾರ್ಕ್ ಇರ್ಬೋದು, ಮಂಜುನಾಥ್ ಕ್ರಾಸ್ ಇರ್ಬೋದು, ನೆಹರು ನಗರ್ ಇರ್ಬೋದು, KC ಇರ್ಬೋದು, ಈ ಎಲ್ಲ ನಿಲ್ದಾಣಗಳ ಪಟ್ಟಿನ ಈಗಾಗಲೇ ಕೊಟ್ಟು ಬಿಟ್ಟಿದ್ದೀವಿ. ಈ ಪಟ್ಟಿಯನ್ನ ಪೂರ್ತಿ ವರದಿಯನ್ನ ಈಗಾಗಲೇ ಈ ಪಟ್ಟಿ ಒಳಗೆ 3 ನಿಲ್ದಾಣ ಬಗ್ಗೆ 2 ನಿಲ್ದಾಣಗಳಲ್ಲಿ 11 ನಿಲ್ದಾಣದಲ್ಲಿ 2 ನಿಲ್ದಾಣಗಳ ನಾವು ಈಗಾಗಲೇ ಮಾಡಿಸೊಂದು ಟೆಂಡರ್ಗೆ ಹೋಗಿದೆ ಗೌಡ್ರ. ಈಗೇನೈತಲ್ಲ ಸಿದ್ದೋಣ ಮಠದ ನಿಲ್ದಾಣದ 15 ದಿವಸದೊಳಗೆ ವರದಿ ಕೊಟ್ಟದ್ದು ಮಾಡಿಸೊಂದು ಕೂಡ ತಮ್ಮದಿಗೆಲ್ಲ ಹೇಳ್ಯಾರ. ನಾವು ಮಾಡಲಿಲ್ಲ ಅಂದ್ರೆ ಮುಂದೆ ಬರುವಂಥ ಹೋರಾಟ ಹೆಂಗಿರ್ತೈತೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಹಾನಗರ ಪಾಲಿಕೆ ರುದ್ರೇಶ್ ಗಾಳಿ ಸಾಹೇಬ್ರು ಕುಂದಿರುವಂಥ ಕುರ್ಚೆ ಮುಂದೆ ಈ ಹೋರಾಟ ಅಲ್ಲಿರ್ತೈತಿ. ನಾ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಈ ಏನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಿದ್ರಿ, ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಆಟೋ ರಿಕ್ಷಾನ ದುಡಿಮೆ ಬಿಟ್ಟು ಬಂದಿದ್ರಿ, ಈ ಆಟೋ ರಿಕ್ಷಾ ಅಧ್ಯಕ್ಷರ ಪದಾಧಿಕಾರಿಗಳಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ತಮಗೆ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಯಿಂದ ನಾ ತುಂಬರದ ಅಭಿನಂದನೆ ಸಲ್ಲಿಸ್ತೇನೆ. 15 ದಿವಸದೊಳಗೆ ವರದಿ ಬರ್ತಿದ್ರೆ ಮಹಾನಗರ ಪಾಲಿಕೆ ವಿರುದ್ಧ ಉಗ್ರರು ಹೋರಾಟ ಮಾಡ್ತೀವಿ ಅಂತ ವಿನಂತಿ ಮಾಡ್ತೇನೆ. ಶೇಖರಯ್ಯ ಮಠಪತಿ ಅಂತ.